ಅನೇಕ ರಾಜಕೀಯ ಪಕ್ಷಗಳು ಮೋದಿ ನೇತೃತ್ವದಲ್ಲಿ ಬಂದು ಸೇರ್ಕೋತಾ ಇದೆ. ನೀವೊಂದು ಮಾತು ಹೇಳಿದ್ರಿ, ನೆನಪಿದೆ ನನಗೆ, ಇನ್ನೂ ಇಲ್ಲಿ ಬಂದಿದೆ ಪೇಪರ್. ದೇವೇಗೌಡರು ನರೇಂದ್ರ ಮೋದಿಯವರನ್ನು ಈಗ ಹೊಗಳಿದ್ದು. ಇದೇ ದೇವೇಗೌಡರು ನರೇಂದ್ರ ಮೋದಿಯವರು ಪುನಃ ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೋಗುತ್ತೇನೆ ಎಂದಿದ್ದರು. ಈಗ ಹೊಗಳುತ್ತಾರೆ. ಹೀಗೆ ದ್ವಂದ್ವ ನೀತಿ ಅನುಸರಿಸುತ್ತಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಈಗ ಹೇಳುತ್ತಾರೆ ಅಂತ ಮಾತ್ರ ಹೇಳ್ತಿದ್ದಾರೆ. ದ್ವಂದ್ವ ನೀತಿ. ನೀವು ಶ್ರೀಮತಿ ಇಂದಿರಾ ಗಾಂಧಿ ಯಾವ ಭಾಷೆ ಬಳಸಿದ್ದು ನೆನಪಿದೆಯಾ? ನೀವು JDS ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಮಾನ್ಯ ಸಾವಣ್ಣ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ ಮೊನ್ನೆ ಇಬ್ರಾಹಿಂ CM ಇಬ್ರಾಹಿಂ ಮತ್ತು ಮನೆ ಸಿದ್ದರಾಮಯ್ಯ ಇಬ್ಬರು ಸೇರಿ ಅವ JDSನಲ್ಲಿದ್ದವರು ಶ್ರೀಮತಿ ಇಂದಿರಾ ಗಾಂಧಿ ಕರೆದಂಥ ಪದ ನನಗಿನ್ನೂ ನೆನಪಿದೆ, ಇಲ್ಲಿ ಹೇಳಕ್ಕೆ ಇಷ್ಟಪಡೋದಿಲ್ಲ. ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ 2 ಎಕರೆಯಲ್ಲಿ 50 ಲಕ್ಷ ಗಳಿಸಲಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬಹಿರಂಗವಾಗಿ ಇಂಟರ್ನ್ಯಾಷನಲ್ ಒಂದು ಪದ ಬಳಸಿದ್ರು. ಯಾಕೆಂದರೆ ನಮ್ಮ ದೇಶದ ಪ್ರಧಾನಮಂತ್ರಿ, ಆ ಪದ ನಾನು ಬಳಸೋಕ್ಕೆ ಇಷ್ಟಪಡಲ್ಲ. ಅದೇ ಇಂದಿರಾ ಗಾಂಧಿ ಸೆರೆ ಹಿಡ್ಕೊಂಡು ಹೊಂಟಿದ್ರಿ, ಸೋನಿಯಾ ಗಾಂಧಿ ಸೆರೆ ಹಿಡ್ಕೊಂಡಿದ್ರಲ್ಲ, ನಿಮ್ಮ ದ್ವಂದ್ವ ನೀತಿ ಅಲ್ವಾ? ದೇವೇಗೌಡರಿಗೆ ಅರ್ಥ ಆಗಿದೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅವ್ರ ಜೊತೆ ಬಂದಿದ್ದಾರೆ, ಹೊಗಳ್ತಾ ಇದ್ದಾರೆ. ಅನೇಕ ವಿದೇಶಿಗಳು ಕೂಡ, ಅನೇಕ ರಾಷ್ಟ್ರದವರು ನರೇಂದ್ರ ಮೋದಿ ನಮ್ಮ ದೇಶಕ್ಕೆ ಬರಲೇಬೇಡಿ, ನಿಮಗೆ ವೀಸಾನೇ ಕೊಡಲ್ಲ ಅಂತ ಹೇಳಿದಂಥ ರಾಷ್ಟ್ರಗಳು ಇವತ್ತು ರೆಡ್ ಕಾರ್ಪೆಟ್ ಹಾಕಿ ಅವರು ಸ್ವಾಗತ ಮಾಡ್ತಿದ್ದಾರೆ. ವಿಶ್ವದಲ್ಲೇ ಪರಿವರ್ತನೆ ಆಗಿರೋಂಥ ಸಂದರ್ಭದಲ್ಲಿ ದೇವೇಗೌಡರು ಪರಿವರ್ತನೆ ಆಗೋದು ತಪ್ಪೇನಿದೆ? ಹಾಗಾಗಿ ಬರುವಂಥ ಲೋಕಸಭೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಸ್ಥಾನದಿಂದ ತಪ್ಪಿಸೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಅವರು ತಂದಂಥ ಈ ಒಂದು CAA ಅಮೆಂಡ್ಮೆಂಟ್ ಆ್ಯಕ್ಟ್ ಬಗ್ಗೆ ಇರ್ಬೋದು, ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಪುನರ್ ಪ್ರತಿಷ್ಠಾಪನೆ ಆಗಿದ್ದ ಬಗ್ಗೆ ಇರ್ಬೋದು, ಆರ್ಟಿಕಲ್ 370 ಬಗ್ಗೆ ಇರ್ಬೋದು, ದೇಶಕ್ಕೆ ಅನುಕೂಲ ಆಗಂತ ಏನೇನು ಬೇಕೋ ಎಲ್ಲವೂ ನರೇಂದ್ರ ಮೋದಿ ಮಾಡ್ತಿದ್ದಾರೆ. ಹಾಗಾಗಿ ಲೋಕಸಭೆಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗೋದು ಯಾವ ತಪ್ಪೂ ಇಲ್ಲ.